ಸ್ನೇಹಿತರೆ, ಕದಂಬರು ಅಂದ್ರೆ ಕೇವಲ ಒಂದು ರಾಜವಂಶವಲ್ಲ, ಅದು ಕನ್ನಡಿಗರ ಸ್ವಾಭಿಮಾನದ ಗುರುತು. ಕ್ರಿಸ್ತಶಕ 345ರಲ್ಲಿ ಮಯೂರ ಶರ್ಮ ಬುನಾದಿ ಹಾಕಿದ ಈ ಸಾಮ್ರಾಜ್ಯ ಕನ್ನಡ ನೆಲದ ಮೊಟ್ಟಮೊದಲ ಸ್ವತಂತ್ರ ರಾಜ್ಯ. ಇವತ್ತು ನಾವು ಹೆಮ್ಮೆಯಿಂದ ಕನ್ನಡ ಮಾತನಾಡುತ್ತಿದ್ದೇವೆ ಅಂದ್ರೆ ಅದಕ್ಕೆ ಅಡಿಪಾಯ ಹಾಕಿದವರೇ ಈ ಕದಂಬರು. ಕೇವಲ ಒಬ್ಬ ಸಾಮಾನ್ಯ ಬ್ರಾಹ್ಮಣ ಹೇಗೆ ದಕ್ಷಿಣ ಭಾರತದ ಮೊದಲ ಶಕ್ತಿಯುತ ಕನ್ನಡ ಸಾಮ್ರಾಜ್ಯವನ್ನು ಕಟ್ಟಿದ. ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕದ ಮೊದಲ ದೇಶೀಯ ರಾಜವಂಶದ ಸಂಸ್ಥಾಪಕ ಕದಂಬ ದೊರೆ ಮಯೂರ ಶರ್ಮನ ರೋಚಕ ಇತಿಹಾಸವನ್ನ ನೋಡೋಣ. ಸ್ನೇಹಿತರೆ, ಮಯೂರ ಶರ್ಮನ ಜನನ ಆಗಿದ್ದು ಇಂದಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಎಂಬ ಗ್ರಾಮದಲ್ಲಿ. ಆತ ಹುಟ್ಟಿದ್ದು ವಿದ್ವಾಂಸ ಬ್ರಾಹ್ಮಣ ಕುಟುಂಬದಲ್ಲಿ. ಆತನ ಮನೆಯ ಅಂಗಳದಲ್ಲಿ ಒಂದು ಸುಂದರವಾದ ಕದಂಬ ವೃಕ್ಷವಿತ್ತು. ಆ ಮರದ ಕೆಳಗೆ ಆತ ವೇದಗಳನ್ನು ಕಲಿಯುತ್ತಾ ಬೆಳೆದಿದ್ದರಿಂದ ಆತನ ವಂಶಕ್ಕೆ ಕದಂಬ ಎಂಬ ಹೆಸರು ಬಂತು ಎನ್ನುತ್ತದೆ ಇತಿಹಾಸ. ಆತನ ಅಜ್ಜ ವೀರಶರ್ಮ ಆತನಿಗೆ ಸಂಸ್ಕೃತ ಮತ್ತು ಶಾಸ್ತ್ರಗಳ ಜ್ಞಾನವನ್ನು ನೀಡಿದ್ದರು. ಆದರೆ ವಿಧೆಯ ಆಟವೇ ಬೇರೆಯಾಗಿತ್ತು. ಉನ್ನತ ಶಿಕ್ಷಣಕ್ಕಾಗಿ ಆತ ದಕ್ಷಿಣದ ವಿದ್ಯಾಕಾಶಿಯಾಗಿದ್ದ ಪಲ್ಲವರ ಕಂಚಿಗೆ ಪ್ರಯಾಣ ಬೆಳೆಸಿದ. ಕಂಚಿಯ ಘಟಿಕಾಸ್ಥಾನದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾಗ ಪಲ್ಲವ ಅಶ್ವದಳದ ಸೈನಿಕನೊಬ್ಬ ಮಯೂರ ಶರ್ಮನನ್ನು ತಡೆದು ಅತ್ಯಂತ ಕೆಟ್ಟದಾಗಿ ಅವಮಾನಿಸಿದ. ಆ ಸೈನಿಕನು, ಕೇವಲ ಮಂತ್ರಗಳನ್ನು ಹೇಳುವ ನಿನಗೆ ರಾಜರ ವ್ಯವಹಾರದಲ್ಲಿ ಏನು ಕೆಲಸ? ಶಾಸ್ತ್ರಗಳನ್ನು ಓದುವವರು ಶಸ್ತ್ರ ಹಿಡಿದವರ ಕಾಲ ಕೆಳಗೆ ಇರಬೇಕು ಎಂದು ಹೀಯಾಳಿಸಿ ಆತನ ಧರ್ಮಗ್ರಂಥಗಳನ್ನು ತುಳಿದನು. ಈ ಮಾತುಗಳು ಮಯೂರನ ಸ್ವಾಭಿಮಾನವನ್ನು ಬಡಿದೆಬ್ಬಿಸಿದವು. ಕೇವಲ ಜ್ಞಾನದಿಂದ ಬದುಕಲು ಸಾಧ್ಯವಿಲ್ಲ, ಗೌರವಕ್ಕಾಗಿ ಶಕ್ತಿ ಬೇಕು ಎಂದು ಆ ಕ್ಷಣದಲ್ಲೇ ಆತ ನಿರ್ಧರಿಸಿದ. ಆ ಅವಮಾನವೇ ಮಯೂರ ಶರ್ಮನ ಜೀವನದ ಮಹಾಕ್ರಾಂತಿಗೆ ನಾಂದಿಯಾಯಿತು. ಆತ ತಕ್ಷಣವೇ ಕೈಯಲ್ಲಿದ್ದ ದರ್ಬೆಯನ್ನು ಬದಿಗಿಟ್ಟು ನನ್ನ ಶಕ್ತಿಯನ್ನು ನಿನ್ನ ಸಾಮ್ರಾಜ್ಯಕ್ಕೆ ತೋರಿಸುತ್ತೇನೆ ಎಂದು ಶಪಥ ಮಾಡಿದನು. ಕಂಚಿಯ ಪಲ್ಲವರಿಂದ ಆದ ಅವಮಾನ ಮಯೂರ ಶರ್ಮನ ರಕ್ತವನ್ನು ಕುದಿಸುತ್ತಿತ್ತು. ಕೈಯಲ್ಲಿದ್ದ ದರ್ಬೆಯನ್ನು ಬಿಟ್ಟು ಖಡ್ಗ ಹಿಡಿದ ಬ್ರಾಹ್ಮಣ ಯುವಕ ಅಧರ್ಮದ ವಿರುದ್ಧ ಸಿಡಿದೆದ್ದನು. ಕಂಚಿಯಿಂದ ನೇರವಾಗಿ ಆತ ಹೊರಟಿದ್ದು ಶ್ರೀಶೈಲದ ದಟ್ಟ ಅರಣ್ಯಗಳ ಕಡೆಗೆ. ಅದು ಬರೀ ಪ್ರಯಾಣವಾಗಿರಲಿಲ್ಲ, ಒಂದು ಹೊಸ ಇತಿಹಾಸದ ಮುನ್ನುಡಿಯಾಗಿತ್ತು. ಶ್ರೀಶೈಲದ ಕಾಡುಗಳಲ್ಲಿ ಮಯೂರ ಶರ್ಮನು ಚದುರಿ ಹೋಗಿದ್ದ ಕಾಡು ಜನರನ್ನು, ಸಣ್ಣ ಪುಟ್ಟ ಪಾಳೆಗಾರರನ್ನು ಭೇಟಿ ಮಾಡಿದ. ಕೇವಲ ಗುಂಪುಗಳಾಗಿದ್ದ ಜನರನ್ನು ಒಂದು ಬಲಿಷ್ಠ ಸೈನ್ಯವನ್ನಾಗಿ ಪರಿವರ್ತಿಸಿದ. ಹಸಿದ ಹುಲ್ಲಿಗಳಂತೆ ಕಾಯುತ್ತಿದ್ದ ಆ ಸೈನ್ಯಕ್ಕೆ ಮಯೂರ ಶರ್ಮನೇ ಮಹಾನಾಯಕನಾದ. ಮಯೂರ ಶರ್ಮನು ಮೊದಲ ಗುರಿ ಮಾಡಿದ್ದು ಪಲ್ಲವರ ಗಡಿಭಾಗಗಳನ್ನು. ನೇರ ಯುದ್ಧಕ್ಕಿಂತ ಅಪಾಯಕಾರಿಯಾದ ಗೆರಿಲ್ಲಾ ಯುದ್ಧ ತಂತ್ರವನ್ನು ಬಳಸಿದ. ದಟ್ಟ ಅರಣ್ಯಗಳ ನಡುವೆ ಅಡಗಿ ಕುಳಿತು ಪಲ್ಲವರ ಸೈನ್ಯದ ಮೇಲೆ ಮಿಂಚಿನ ದಾಳಿ ಮಾಡುತ್ತಿದ್ದ. ಪಲ್ಲವ ಸೈನ್ಯಕ್ಕೆ ಶತ್ರು ಎಲ್ಲಿಂದ ಬರುತ್ತಿದ್ದಾನೆ, ಹೇಗೆ ದಾಳಿ ಮಾಡುತ್ತಿದ್ದಾನೆ ಎಂದು ತಿಳಿಯುವಷ್ಟರಲ್ಲಿ ಎಲ್ಲವೂ ಸರ್ವನಾಶವಾಗಿರುತ್ತಿತ್ತು. ಮಯೂರ ಶರ್ಮನ ಈ ತಂತ್ರ ಪಲ್ಲವ ರಾಜರ ನಿದ್ದೆಗೆಡಿಸಿತು. ಮಯೂರ ಶರ್ಮನ ಪರಾಕ್ರಮಕ್ಕೆ ಪಲ್ಲವರು ತಲೆಬಾಗಲೇಬೇಕಾಯಿತು. ಕೊನೆಗೆ ಪಲ್ಲವ ರಾಜರು ಅವನೊಂದಿಗೆ ಒಪ್ಪಂದ ಮಾಡಿಕೊಂಡು ಒಂದು ಸ್ವತಂತ್ರ ಪ್ರದೇಶವನ್ನು ಬಿಟ್ಟುಕೊಟ್ಟರು. ಹೀಗೆ ಕ್ರಿಸ್ತಶಕ 345ರಲ್ಲಿ ಬನವಾಸಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಮಯೂರ ಶರ್ಮನು ಕನ್ನಡದ ಮೊದಲ ರಾಜವಂಶವಾದ ಕದಂಬ ಸಾಮ್ರಾಜ್ಯವನ್ನು ಅಧಿಕೃತವಾಗಿ ಸ್ಥಾಪಿಸಿದ. ಇಷ್ಟಕ್ಕೆ ನಿಲ್ಲದ ಆತ ಸುತ್ತಮುತ್ತಲಿದ್ದ ಶತ್ರು ರಾಜವಂಶಗಳನ್ನು ತನ್ನ ಭುಜಬಲದಿಂದ ಸೋಲಿಸಿ ಕದಂಬರ ಗಡಿಯನ್ನು ವಿಸ್ತರಿಸಿದ. ಸ್ನೇಹಿತರೆ, ಮಯೂರ ಶರ್ಮನ ಹಾದಿ ಹೂವಿನ ಹಾಸಿಗೆಯಾಗಿರಲಿಲ್ಲ. ಒಬ್ಬ ಬ್ರಾಹ್ಮಣ ಯುದ್ಧ ಮಾಡುವುದು ಅಂದಿನ ವರ್ಣಾಶ್ರಮ ಧರ್ಮಕ್ಕೆ ವಿರುದ್ಧವಾಗಿತ್ತು. ಆದರೆ ಆತ ಧರ್ಮವನ್ನು ಉಳಿಸಲು ಶಸ್ತ್ರ ಹಿಡಿಯುವುದು ತಪ್ಪಲ್ಲ ಎಂದು ಪ್ರತಿಪಾದಿಸಿದ. ಪಲ್ಲವರು ಆತನನ್ನು ದರೋಡೆಕೋರ ಎಂದು ಕರೆದರೂ ಆತ ತನ್ನ ಪ್ರಜಾವತ್ಸಲತೆಯಿಂದ ಜನರ ಮನವನ್ನು ಗೆದ್ದ. ಇಂದಿಗೂ ಕದಂಬರ ಬಗ್ಗೆ ಅನೇಕ ದಂತಕಥೆಗಳಿವೆ. ಸ್ನೇಹಿತರೆ, ಮಯೂರ ಶರ್ಮನ ಬಗ್ಗೆ ಇತಿಹಾಸದ ಪುಟಗಳಲ್ಲಿ ಅಡಗಿರುವ ಕೆಲವು ಆಶ್ಚರ್ಯಕರ ವಿಷಯಗಳು ಬಹುಶಃ ನಿಮಗೆ ತಿಳಿದಿರಲಿಕ್ಕಿಲ್ಲ. ಕದಂಬರು ಅಧಿಕಾರಕ್ಕೆ ಬರುವ ಮೊದಲು ಕರ್ನಾಟಕದ ಭೂಭಾಗಗಳನ್ನು ಶಾತವಾಹನರಂತಹ ಹೊರಗಿನ ಸಾಮ್ರಾಜ್ಯಗಳು ಆಳುತ್ತಿದ್ದವು. ಅಂದರೆ ನಮ್ಮ ಮಣ್ಣನ್ನು ಆಳುವವರು ಬೇರೆ ರಾಜ್ಯದವರಾಗಿದ್ದರು. ಆದರೆ ಮಯೂರ ಶರ್ಮ ಈ ಪರಂಪರೆಯನ್ನು ಮುರಿದು ಕರ್ನಾಟಕದ ಮಣ್ಣಿನಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಡೀ ನಾಡನ್ನು ಆಳಿದ ಮೊಟ್ಟಮೊದಲ ಕನ್ನಡಿಗ ದೊರೆ ಎನಿಸಿಕೊಂಡ. ಹೀಗಾಗಿ ಕದಂಬ ವಂಶವನ್ನು ಕರ್ನಾಟಕದ ಮೊದಲ ದೇಶೀಯ ರಾಜವಂಶ ಎಂದು ಕರೆಯಲಾಗುತ್ತದೆ. ಬ್ರಾಹ್ಮಣನಾಗಿ ಹುಟ್ಟಿದ ಆತನ ಮೂಲ ಹೆಸರು ಮಯೂರ ಶರ್ಮ. ಆದರೆ ಯಾವಾಗ ಆತ ಯುದ್ಧರಂಗದಲ್ಲಿ ಪಲ್ಲವರನ್ನು ಸೋಲಿಸಿ ಕ್ಷತ್ರಿಯ ಧರ್ಮವನ್ನು ಒಪ್ಪಿಕೊಂಡನು, ಅಂದಿನಿಂದ ಆತ ತನ್ನ ಹೆಸರಿನಲ್ಲಿದ್ದ ಶರ್ಮ ಎಂಬ ಪದವನ್ನು ತ್ಯಜಿಸಿ ವಿಜಯದ ಸಂಕೇತವಾಗಿ ವರ್ಮ ಎಂಬ ಬಿರುದನ್ನು ಸೇರಿಸಿಕೊಂಡ. ಸ್ನೇಹಿತರೆ, ನಮಗೆಲ್ಲರಿಗೂ ತಿಳಿದಿರುವಂತೆ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಆದರೆ ಈ ಶಾಸನಕ್ಕೆ ಮತ್ತು ಕನ್ನಡದ ಬೆಳವಣಿಗೆಗೆ ಗಟ್ಟಿಯಾದ ಬುನಾದಿ ಹಾಕಿದ್ದೇ ಈ ಕದಂಬ ವಂಶ. ಮಯೂರ ಶರ್ಮ ತನ್ನ ಆಡಳಿತದಲ್ಲಿ ಕನ್ನಡಕ್ಕೆ ವಿಶೇಷ ರಾಜಾಶ್ರಯ ನೀಡಿದ. ಕನ್ನಡವನ್ನು ಕೇವಲ ಜನರ ಭಾಷೆಯಾಗಿ ಉಳಿಸದೆ ಅದನ್ನು ಆಡಳಿತದ ಭಾಷೆಯನ್ನಾಗಿ ರೂಪಿಸಲು ಈತನೇ ಪ್ರೇರಣೆಯಾದ.
ಸ್ನೇಹಿತರೆ, ಮಯೂರ ಶರ್ಮನ ಬಗ್ಗೆ ನಾವು ತಿಳಿಯಲೇಬೇಕಾದ ಮತ್ತೊಂದು ಬೆರಗುಗೊಳಿಸುವ ಸಂಗತಿ ಎಂದರೆ ಆತ ದಕ್ಷಿಣ ಭಾರತದಲ್ಲಿ ವೈದಿಕ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸಿದ ರೀತಿ. ತಾನು ಕೇವಲ ಖಡ್ಗ ಹಿಡಿದು ರಾಜ್ಯ ಕಟ್ಟಿದರೆ ಸಾಲದು, ಪ್ರಜ್ಞೆಗಳಲ್ಲಿ ಜ್ಞಾನ ಮತ್ತು ಸಂಸ್ಕಾರ ಬೆಳೆಯಬೇಕು ಎಂದು ಆತ ಬಯಸಿದ್ದ. ಇದಕ್ಕಾಗಿ ಆತ ಉತ್ತರ ಭಾರತದ ಹೈಶ್ಚತ್ರದಿಂದ 60 ಅತ್ಯಂತ ವಿದ್ವಾಂಸ ಬ್ರಾಹ್ಮಣ ಕುಟುಂಬಗಳನ್ನು ತನ್ನ ರಾಜ್ಯಕ್ಕೆ ಕರೆತಂದನು. ವೇದ, ಶಾಸ್ತ್ರ ಮತ್ತು ಸಂಸ್ಕೃತ ವ್ಯಾಕರಣದಲ್ಲಿ ಅಪ್ರತಿಮ ಪಾಂಡಿತ್ಯ ಹೊಂದಿದ್ದ ಈ ವಿದ್ವಾಂಸರು ಬನವಾಸಿ ಮತ್ತು ತಾಳಗುಂದದಂತಹ ಕೇಂದ್ರಗಳಲ್ಲಿ ನೆಲೆಸಿದರು. ಈ ವಿದ್ವಾಂಸರ ಜೀವನೋಪಾಯಕ್ಕಾಗಿ ಮಯೂರ ಶರ್ಮನು ಬರೋಬ್ಬರಿ 144 ಹಳ್ಳಿಗಳನ್ನು ದಾನವಾಗಿ ನೀಡಿದ್ದನು. ಇದರಿಂದಾಗಿಯೇ ತಾಳಗುಂದ ಮತ್ತು ಬನವಾಸಿಗಳು ದಕ್ಷಿಣ ಭಾರತದ ಪ್ರಮುಖ ವಿದ್ಯಾಕೇಂದ್ರಗಳಾಗಿ ಬೆಳೆದವು. ಮಯೂರ ಶರ್ಮ ಸುಮಾರು 20 ವರ್ಷಗಳ ಕಾಲ ಅಪ್ರತಿಮವಾಗಿ ಆಳ್ವಿಕೆ ನಡೆಸಿದನು. ತನ್ನ ಬದುಕಿನ ಸಂಧ್ಯಾಕಾಲದಲ್ಲಿ ಆತ ಕೇವಲ ಒಬ್ಬ ವೀರನಾಗಿ ಮಾತ್ರವಲ್ಲದೆ ಧರ್ಮ ಪ್ರಜ್ಞೆಯುಳ್ಳ ರಾಜನಾಗಿ ಹೊರಹೊಮ್ಮಿದನು. ತನ್ನ ವಿಜಯಗಳ ನಂತರ ಆತ 18 ಅಶ್ವಮೇಧ ಯಾಗಗಳನ್ನು ಮಾಡಿದನೆಂದು ಹೇಳಲಾಗುತ್ತದೆ. ಇದು ಆ ಕಾಲದಲ್ಲಿ ಚಕ್ರವರ್ತಿಗಳಿಗೆ ಮಾತ್ರ ಸಲ್ಲುತ್ತಿದ್ದ ಗೌರವವಾಗಿತ್ತು. ಮಯೂರ ಶರ್ಮನು ತನ್ನ ಹುಟ್ಟೂರಾದ ತಾಳಗುಂದದಲ್ಲಿ ಬೃಹತ್ ಕೆರೆಯನ್ನು ನಿರ್ಮಿಸಿ ಕೃಷಿಗೆ ಉತ್ತೇಜನ ನೀಡಿದನು. ಬನವಾಸಿ ಎಂದರೆ ಕೇವಲ ಕದಂಬರ ರಾಜಧಾನಿಯಲ್ಲ, ಅದು ಪ್ರಕೃತಿ ಮತ್ತು ಸಂಸ್ಕೃತಿಯ ಸಂಗಮ. ಮಯೂರ ಶರ್ಮ ಅಂದು ನಿರ್ಮಿಸಿದ ಆ ವೈಭವವನ್ನು ಕಂಡು ಮಾರುಹೋದ ಆದಿಕವಿ ಪಂಪ ಅದರ ಸೌಂದರ್ಯವನ್ನು ಬಣ್ಣಿಸದೇ ಇರಲಾಗಲಿಲ್ಲ. ವಾಸ್ತವವಾಗಿ ಪಂಪನು ಕದಂಬರ ಆಳ್ವಿಕೆಯಲ್ಲಿ ಇರಲಿಲ್ಲ. ಆತ ವೇಮುಲವಾಡದ ಚಾಲುಕ್ಯ ದೊರೆ ಅರಿಕೇಸರಿ ಆಸ್ಥಾನ ಕವಿಯಾಗಿದ್ದನು. ಆದರೆ ಒಬ್ಬ ಪ್ರವಾಸಿಗನಂತೆ ಬನವಾಸಿಯ ಸೊಬಗನ್ನು ಸವಿದ ಪಂಪನಿಗೆ ಆ ಮಣ್ಣಿನ ಮೇಲೆ ಅಪಾರ ವ್ಯಾಮೋಹ ಹುಟ್ಟಿತು. ಆತ ತನ್ನ ವಿಕ್ರಮಾರ್ಜುನ ವಿಜಯ ಕಾವ್ಯದಲ್ಲಿ ಬನವಾಸಿಯ ಬಗ್ಗೆ ಬರೆಯುತ್ತಾ ಅರಂಕುಶವಿಟ್ಟಡಂ ನೆನೋದೆನ್ನ ಮನಂ ಬನವಾಸಿ ದೇಶಮಂ ಎಂದು ಹಾಡಿದ್ದಾನೆ. ಅದರ ಅರ್ಥ, ಯಾರೇ ಎಷ್ಟೇ ಅಂಕುಶದಿಂದ ಚುಚ್ಚಿ ತಡೆದರೂ ನನ್ನ ಮನಸ್ಸು ಮಾತ್ರ ಸದಾ ಬನವಾಸಿಯನ್ನೇ ನೆನೆಯುತ್ತದೆ ಎಂದು. ಪಂಪನಿಗೆ ಬನವಾಸಿಯ ಮೇಲಿದ್ದ ಪ್ರೀತಿ ಎಂತಹದ್ದೆಂದರೆ ಆತ ಮಾನವನಾಗಿ ಹುಟ್ಟಲು ಸಾಧ್ಯವಾಗದಿದ್ದರೆ ಆ ಬನವಾಸಿಯ ತೋಟಗಳಲ್ಲಿ ಕೋಗಿಲೆಯಾಗಿಯಾದರೂ ಅಥವಾ ದುಂಬಿಯಾಗಿಯಾದರೂ ಹುಟ್ಟಬೇಕು ಎಂದು ಹಂಬಲಿಸಿದ್ದ. ಮಯೂರ ಶರ್ಮ ಅಂದು ರೂಪಿಸಿದ ಬನವಾಸಿಯ ವೈಭವ ಪಂಪನಂತಹ ಮಹಾಕವಿಗಳ ಕಾವ್ಯದಲ್ಲಿ ಇಂದಿಗೂ ಅಮರವಾಗಿ ಉಳಿದಿದೆ. ಇಂದಿಗೂ ಬನವಾಸಿಯ ಆ ಮಣ್ಣಿನಲ್ಲಿ ಕದಂಬರ ಕಂಪಿದೆ. ಸ್ನೇಹಿತರೆ, ಮಯೂರ ಶರ್ಮಾಂದು ಆ ಶಪಥ ಮಾಡದಿದ್ದರೆ ಇಂದು ನಮಗೆ ಕದಂಬರಂತಹ ವೈಭವಯುತ ಇತಿಹಾಸ ಸಿಗುತ್ತಿರಲಿಲ್ಲ. ಕನ್ನಡ ಮಣ್ಣಿನ ಮೊದಲ ರಾಜ ಮಯೂರ ಶರ್ಮನ ಕತೆ ನಿಮಗೆ ಹೇಗನಿಸಿತು ಕಮೆಂಟ್ ಮಾಡಿ ತಿಳಿಸಿ. ಮರೆಯದೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ಇನ್ನಷ್ಟು ರೋಚಕ ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.